ಎಲ್ಲರಿಗೂ ನಮಸ್ಕಾರ. 2025 ಶುರುವಾಗಿದೆ. ಮೊದಲು ನಾವು ಹೋಗಿದ್ದು ಮೈಸೂರಿಗೆ. ಮೈಸೂರು ಅಂದ್ರೇ ಕೇಳೋಕ್ಕೆ ಖುಷಿಯಾಗತ್ತೆ. ಇನ್ನು ಅಲ್ಲಿಗೆ ಹೋದ್ರಂತೂ ತುಂಬಾ ಖುಷಿಯಾಗತ್ತೆ. ನನಗಂದರೆ ಮೈಸೂರು ಅಂದರೆ ತುಂಬ ಇಷ್ಟ. ಮೈಸೂರಿಗೆ ಆಲ್ರೆಡಿ ನಾವು ತುಂಬ ಸರಿ ಹೋಗಿದ್ದೀವಿ. ಆದರೂ ಮೈಸೂರು ಕೇಳಿದ್ರೆ ಮೈಸೂರು ಹೆಸರು ಅಂದ್ರೆ ನನಗೆ ತುಂಬ ಖುಷಿಯಾಗತ್ತೆ. 2025 ಶುರುವಾಗ್ತಾ ಇದೆ. ಆಲ್ರೆಡಿ ಶುರುವಾಗಿದೆ. ಒಂದೊಳ್ಳೆ ಫೀಲಿಂಗ್ ಶುರು ಮಾಡಬೇಕು. ಮೈಸೂರು ಅಂದ್ರೇ ಸಂತೋಷ. ಅಲ್ಲಿನ ನೇಚರು, ಅಲ್ಲಿನ ಕಲ್ಚರು, ಅಲ್ಲಿನ ಅರಮನೆ, ಅದೆಲ್ಲ ಕಣ್ಣು ತುಂಬಿಕೊಳ್ಳೋಕ್ಕೆ ತುಂಬ ಖುಷಿಯಾಗುತ್ತೆ. ನಾವು ಪ್ಲ್ಯಾನ್ ಮಾಡಿ ಹೊರಟಿದ್ದು ಮೈಸೂರಿಗೆ. 2025 ಜನವರಿಯಲ್ಲಿದ್ದೀವಿ. ಇನ್ನೂ 12 ತಿಂಗಳುಗಳು ಬಾಕಿ ಇದ್ದಾವೆ. ಅದನ್ನು ಒಳ್ಳೆ ರೀತಿ ಫಿಲ್ ಮಾಡಬೇಕಲ್ವಾ, ಅದಕ್ಕಂತಲೇ ಮೈಸೂರಿಗೆ ಹೊರಟ್ವಿ. ನೀವೇನಾದರೂ ಒಂದು ಒಳ್ಳೆಯದು ಶುರು ಮಾಡಬೇಕು ಅಂತಿದ್ರೆ, ಒಂದು ಒಳ್ಳೆ ಆಸೆನ ಬೆಳೆಸ್ಕೊಂಡಿದ್ರೆ, ಒಂದು ಒಳ್ಳೆ ಗುರಿ ಇಟ್ಕೊಂಡಿದ್ರೆ, ಒಂದು ಒಳ್ಳೆ ಪ್ಲೇಸ್ಗೆ ಹೋಗಿ ಅಂತ ಅಂದರೆ, ನಿಮ್ಗೆ ಹತ್ರ ಆಗೋದಿದ್ರೆ ಬೇರೆ ಕಡೆ ಹೋಗೋದಾದ್ರೂ ಹೋಗಿ, ಇಲ್ಲ ಮೈಸೂರಿಗೆ ಹೋಗ್ತೀನಿ ಅನ್ನೋದಿದ್ರೆ ಕಡಿಮೆ ಬಜೆಟಲ್ಲಿ ನೀವು ಮೈಸೂರಿಗೆ ಹೋಗಿ ಬರ್ಬೋದು. ಯಾವಾಗಲೂ ನಾವು ಅಂದ್ಕೊಂಡಿದ್ದೇ ಆಗತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ನಾವು ಅಂದುಕೊಂಡಿದ್ದು ಪ್ರತಿ ಬಾರಿಯೂ ಆಗದೇ ಇರ್ಬೋದು. ನಮ್ಮ ಪ್ರಯತ್ನಗಳಲ್ಲಿ ಒಂದು ಲೋಪನೂ ಇರ್ಬೋದು. ಪರಿಸರದ ಪ್ರಭಾವ, ಸರ್ಕಾರದ ಕಾನೂನುಗಳು ನಮಗೆ ಅಡ್ಡಿಯಾಗದಿದ್ದರೂ ಪ್ರಯತ್ನ ಮಾನವನ ಧರ್ಮ. ಪ್ರಯತ್ನ ಅನ್ನೋದೇನು, ಅದು ಮಾನವನ ಧರ್ಮ ಆಗಿರುತ್ತೆ. ಫಲಾನುಫಲಗಳು ದೇವ್ರಿಗೆ ಸಿಕ್ಕಿರೋದು, ದೇವ್ರ ಕಡೆಯಿಂದ ನಮಗೆ ಸಿಗಬೇಕು. ಜಯ ಅಪಜಯಗಳು ಸಹಜವೇ. ವಯಸ್ಸು ಒಳ್ಳೆಯದಂತಲ್ಲ. ಅಪಜಯಗಳಿಂದ ಪಾಠಗಳನ್ನು ಕಲಿಬೋದು. ವಿಜಯದತ್ತ ನಾವು ಪ್ರಯಾಣಿಸೋಣ. ನಾವು ಭಾರತೀಯರಾಗಿ ಹುಟ್ಟಿದ್ದಕ್ಕೆ ಎಷ್ಟು ಸಂತೋಷ ಪಡ್ತೀವೋ, ಹಾಗೆ ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೆ ಇನ್ನೂ ಸಂತೋಷ ಪಡಬೇಕು. ನಾವೆಲ್ಲ ಗರ್ವ ಪಡಬೇಕು. ಮುಖ್ಯವಾಗಿ ಇಂದಿನ ಯುವಜನತೆ ಇನ್ನು ಶ್ರೀರಂಗಪಟ್ಟಣ ಬಿಟ್ಟು ಮೈಸೂರು ಕಡೆ ಹೊರಟ್ವಿ. GRS ಫ್ಯಾಂಟಸಿ ಪಾರ್ಕ್ ಬಿಟ್ಟು ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಮೈಸೂರು ಶುರುವಾಗುತ್ತೆ. ಹಾಗೆ ಕಾರ್ ವಿಂಡೋ ಕೆಳಗಿಳಿಸಿ ಗಾಳಿನ ಸೋಕಿ ನಾವು ತೊಗೊಂಡಿದ್ದ ತಕ್ಷಣ ಮೈಸೂರು ವಾವ್ ಅನಿಸುತ್ತೆ. ಮೈಸೂರು ಅನ್ನೋಷ್ಟರಲ್ಲಿ ಮೈಸೂರು ಒಳಗಡೆ ಹೋದ್ವಿ. ಚಾಮುಂಡಿ ಹಿಲ್ಸು, ಮೈಸೂರು ಪ್ಯಾಲೇಸನ್ನು ಸುತ್ತು ಹೊಡೆಯೋಕ್ಕೇನೆ ಅಪ್ಪ ಎಷ್ಟು ಚೆನ್ನಾಗಿದೆ, ವಾವ್ ಅನಿಸುತ್ತೆ. ಐ ಲವ್ ಮೈಸೂರು. ನನಗೆ ತುಂಬ ಇಷ್ಟ ಮೈಸೂರು ಅಂದರೆ. ಒಂದು ಚೇಂಜ್ ಓವರು, ಏನೋ ಮನಸ್ಸಿಗೆ ಬೇಜಾರಾಗ್ತದೆ ಅಂದರೆ ಮೈಸೂರಿಗೆ ಹೋಗಿ, ಹಾಗೆ ಒಂದು ಮೈಸೂರು ಅರಮನೆ ವಾಕ್ ಮಾಡಿ, ನೈಟ್ ಒಂದು ಸ್ವಲ್ಪ ಹೊತ್ತು ಸ್ಟೇ ಮಾಡಿ, ಔಟ್ಸೈಡ್ ಓಡಾಡಿ, ಅಲ್ಲಿಂದ ಜಟ್ಕಾ ಬಂಡಿ ಇರುತ್ತೆ, ಒಂದು ರೌಂಡ್ ಹೋಗಿ ನಾವು ಹೋಗಿದ್ವಿ. ಮೈಸೂರು ಅಂದರೆ ಕರ್ನಾಟಕದ ದಕ್ಷಿಣ ಜಿಲ್ಲೆಗಳಲ್ಲಿ ಮೈಸೂರು ಒಂದು. ಮೈಸೂರು ಸ್ವಚ್ಛ ನಗರಿ, ಪಾರಂಪರಿಕ ನಗರಿ, ಅರಮನೆಗಳ ನಗರಿ, ಸಾಂಸ್ಕೃತಿಕ ನಗರಿ. ಎಷ್ಟು ಚೆನ್ನಾಗಿದೆಯಲ್ಲ ಕೇಳೋಕ್ಕೆ. ಮೈಸೂರು ಕರ್ನಾಟಕದ ಜಾನಪದ ಕಥೆಗಳು, ಶ್ರೀಮಂತ ಸಂಪ್ರದಾಯವನ್ನು ಹೊಂದಿದೆ. ಹೌದಲ್ವಾ? ಎಷ್ಟು ಚೆನ್ನಾಗಿದೆ ಕೇಳೋಕ್ಕೆ ನೋಡಿ. ಹಾಡುಗಾರಿಕೆ, ನಾಟಕ, ನೃತ್ಯ ಮತ್ತು ಕೈಗೊಂಬೆಗಳ ಪ್ರದರ್ಶನ, ಇಂಥ ಅನೇಕ ಜಾನಪದ ಕಲೆಗಳು ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲಿ ಜನಪ್ರಿಯವಾಗಿದೆ. ಹಾಗೆ ನಿಮಗೆ ಗೊತ್ತಿರೋ ಹಾಗೆ ತುಂಬ ಜನ ಫಿಲಮ್ ಇಂಡಸ್ಟ್ರಿಗೆ ಮೈಸೂರಿನವರೇ ಬಂದಿದ್ದಾರೆ. ಯಶು, ಡಾಕ್ಟರ್ ವಿಷ್ಣುವರ್ಧನ್, ಎಷ್ಟು ಜನ ಇದ್ದಾರೆ ಎಲ್ಲ ಗೊತ್ತಿದೆ ನಿಮಗೆ. ಆದರೂ ಹೇಳೋಂಥದ್ದು ಏನು ನೆಸೆಸಿಟಿ ಇಲ್ಲ, ಬಟ್ ತಿಳ್ಕೊಳ್ಳಿ ಅಷ್ಟೆ. ಎಷ್ಟು ಚೆನ್ನಾಗಿದೆಯಲ್ಲ ಮೈಸೂರು. ಚಾಮುಂಡಿ ಬೆಟ್ಟದ ಮೇಲಿಂದ ಒಂದು ವ್ಯೂ ಕಾಣುತ್ತೆ ಮೈಸೂರಿಗೆ. ಅಬ್ಬಾ, ಅದನ್ನು ನೋಡೋಕ್ಕೆ 2 ಕಣ್ಣು ಸಾಲಲ್ಲ ಕಣ್ರಿ, ಎಷ್ಟು ಚೆನ್ನಾಗಿದೆಯಲ್ಲ. ನನಗಂತೂ ಮೈಸೂರು ಅಂದರೆ ವಾವ್ ಅನಿಸುತ್ತೆ. ನಮ್ಗೆ ಬೇಜಾರಾದಾಗ, ನಮ್ಗೆ ಖುಷಿ ಆದಾಗ ಮೈಸೂರಿಗೆ ಹೋಗ್ತಾನೆ ಇರ್ತೀವಿ. ವಿ ಲವ್ ಮೈಸೂರು. ನೀವು ಮೈಸೂರನ್ನ ಇಷ್ಟಪಡಿ. ನಿಮ್ಗೆ ಬೇಜಾರಾದಾಗ ಮೈಸೂರಿಗೆ ಹೋಗಿ ಒನ್ ಡೇ ಸ್ಟೇ ಆಗೋಕ್ಕಾಗಿಲ್ಲ ಅಂದರೆ ಬೆಳಗಿನ ಜಾವ ಟ್ರೈನ್ ಸಿಗುತ್ತೆ, ಆ ಟ್ರೈನಿಗೆ ಹೋಗಿ 2 ಅವರ್ಸ್ ಇಲ್ಲಿಂದ ಮೈಸೂರಿಗೆ. ನೀವು ಟ್ರೈನಲ್ಲಿ ಹೋಗೋಕ್ಕಾಗಿಲ್ಲ ಅಂದರೆ ಬಸ್ಸಿಗೆ ಹೋಗಿ, ಬಸ್ ಇಲ್ಲಿಂದ 1 hour 45 minutesಗೆಲ್ಲ ಮೈಸೂರು ರೀಚ್ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ ಮೈಸೂರು ಸುತ್ತಾಡಿ ಸಂಜೆ ವಾಪಸ್ ಆ್ಯಸ್ ಯೂಶ್ವಲ್. ಟ್ರೈನ್ ಆದರೆ ಟ್ರೈನಿಗೆ ಬನ್ನಿ, ಬಸ್ ಆದರೆ ಬಸ್ಸಿಗೆ ಬನ್ನಿ.
ಕಡಿಮೆ ಖರ್ಚಲ್ಲಿ ನೀವು ಮೈಸೂರನ್ನ ಸುತ್ತಾಡಿಕೊಂಡು ಮನಸ್ಸಿಗೆ ರಿಲ್ಯಾಕ್ಸ್ ಮಾಡಿಕೊಂಡು ಆರಾಮಾಗಿ ಬರ್ಬೋದು. ಮೈಸೂರು ಅಂದ್ರೇ ಹಾಗೆ. 2025ಕ್ಕೆ ಕಾಲಿಟ್ಟಿದ್ದೀವಿ. ನಾನು ಆಗಲೇ ಹೇಳ್ದಂಗೆ ಒಂದು ಒಳ್ಳೆಯ ಆತ್ಮವಿಶ್ವಾಸನ 2 ಸಲಹೆಗಳು ಕೊಡ್ತೀನಿ. ಆತ್ಮವಿಶ್ವಾಸಕ್ಕೆ ಯುವಕರಿಗೊಂದು ಮುಖ್ಯವಾಗಿರುವಂಥ ಕರೆಯೋಲೆ, ಆತ್ಮವಿಶ್ವಾಸದ ಕರೆಯೋಲೆ. ಜೀವನದಲ್ಲಿ ಯಾವುದೂ ತನ್ನಷ್ಟಕ್ಕೆ ತಾನೇ ನಮ್ಮ ಕಡೆಗೆ ಬರೋದಿಲ್ಲ, ಹೌದಲ್ವಾ? ಯಾರ ಜೀವನವು ಬಡಿಸಿ ಇರಿಸಿದ ಊಟದ ಎಲೆಯಲ್ಲ, ಯಾರ ಜೀವನವು ಬಡಿಸಿ ಇರಿಸಿದ ಊಟದ ಎಲೆಯಲ್ಲ. ಆದ್ದರಿಂದ ಯಾರಿಗೆ ಏನು ಬೇಕು ಅದನ್ನು ಅವರ ಬಡಿಸಿಕೊಳ್ಳಬೇಕು, ಯಾರಿಗೆ ಏನು ಬೇಕೋ ಅದನ್ನು ಅವರೇ ಬಡಿಸಿಕೊಳ್ಳಬೇಕು. ಒಂದು ವೇಳೆ ಹಾಗೆ ಮಾಡಲಿಕ್ಕಾಗಲಿಲ್ಲ ಅಂದರೆ ವಿರಕ್ತಿ ಹೊಂದಿದರೆ ಉಳಿಯುವುದು ಶೂನ್ಯ ಮಾತ್ರ. ಅರ್ಥ ಆಯ್ತಲ್ವ? ಒಬ್ಬ ಸಾಧಾರಣ ವ್ಯಕ್ತಿ ಒಂದು ಕನಸಿನ ಕೋಟೆನ ಕಟ್ಟಿ ಆ ಕನಸಿನ ಕೋಟೆಗೆ ಲಗ್ಗೆ ಹಾಕಿದ್ರೆ ಆ ಕನಸಿನ ಬೆನ್ನೇರಿ ಹೋದಾಗ ಎದುರಿಸೋ ಕಷ್ಟಗಳಿರ್ಬೋದು, ಎದುರಿಸ್ಬೇಕಾಗಿರೋ ಸನ್ನಿವೇಶನೂ ಬರ್ಬೋದು. ಆದರೆ ಅವರು ಅನುಭವ ಪಡಿತಾ ನಾವು ಎಲ್ಲದಕ್ಕೂ ಸಿದ್ಧ ಆಗಿರ್ತೀವಿ. ಅದೇ ಆತ್ಮವಿಶ್ವಾಸ. ಆತ್ಮವಿಶ್ವಾಸದಿಂದ ಪ್ರತಿಯೊಬ್ಬರೂ ತನ್ನ ಗುರಿನ ಮುಟ್ಟಬೇಕು ಅಂತ ಮುಟ್ಟಿದ್ರೆ ಅಡೆತಡೆಗಳು ಹೆಚ್ಚಾದಷ್ಟು ವಿಜಯ ನಿಮ್ಮನ್ನು ಕೈ ಬೀಸಿ ಕರೆಯುತ್ತೆ. ಆದ್ದರಿಂದ ಇಂದಿನ ಪೀಳಿಗೆಯವರು, ಯುವ ಜನತೆ ತಮ್ಮ ಹಣೆಬರಹನ ತಾವೇ ಬರೆದುಕೊಳ್ಳಲು ಪ್ರಾರಂಭಿಸಬೇಕು. ಇದು ನನ್ನ ಕರ್ಮ, ಇದು ನನ್ನ ಹಣೆಬರಹ ಅಂದ್ಕೊಂಡು ಸುಮ್ಮನೆ ಕೂರಬೇಡಿ. ಅಪಜಯಗಳನ್ನು ಸ್ವೀಕರಿಸದೆ ಆತ್ಮವಿಶ್ವಾಸದೊಂದಿಗೆ ಮುನ್ನುಗ್ಗಿ. ಹಾಗೆ ಅಪಜಯಗಳನ್ನು ಕೂಡ ಸದಾವಕಾಶಗಳೆಂದು ಭಾವಿಸಿ ಸಮಸ್ಯೆಗಳು ಪುನರಾವರ್ತಿ ಆಗದಂತೆ ಆ ತಡೆಗಳನ್ನು ನಿರಾಸೆಯಾಗಿ ದಾಟಿ ಅದ್ಭುತಗಳನ್ನು ಸೃಷ್ಟಿಸುವ ಶಕ್ತಿ ನಿಮ್ಮಲ್ಲಿದೆ. ನೀವು ಒಳ್ಳೆಯ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ. ಇನ್ನೂ 12 ತಿಂಗಳು ಬಾಕಿ ಇದೆ. ಅದಕ್ಕೆ ಮುನ್ನುಗ್ಗೋ ಜವಾಬ್ದಾರಿ ನಿಮ್ಮದೇ. ನೀವೇ ಏನು ಬೇಕಾದರೂ ಸಾಧಿಸ್ಬೋದು. ಒಂದು ಒಳ್ಳೆಯ ಆತ್ಮವಿಶ್ವಾಸ ಇಟ್ಕೊಳ್ಳಿ. ನಾನು ಮಾಡಬಲ್ಲೆ, ನಾನು ಮಾಡ್ತೀನಿ, ನನ್ನ ಕೈಲಾಗತ್ತೆ ಅಂತ ಮುನ್ನುಗ್ಗಿ. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ.